ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ. ಪ್ರಿಯ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ತಾಂತ್ರಿಕ ಎಂಪಿ ನಾಯಕ್. ವೀಕ್ಷಕರೇ, ಮಕರ ರಾಶಿಯ ವರ್ಷ ಭವಿಷ್ಯ ಅಂದರೆ ಯುಗಾದಿ ಹಬ್ಬದ ಮಕರ ರಾಶಿಯ ವರ್ಷ ಭವಿಷ್ಯ 2026ರಲ್ಲಿ ಹೇಗಿರುತ್ತೆ, ಅವರ ಉದ್ಯೋಗಗಳೇನಾಗುತ್ತೆ ಅಥವಾ ವ್ಯಾಪಾರಗಳೇನಾಗುತ್ತೆ, ಕುಟುಂಬದಲ್ಲಿ ಶಾಂತಿ ಇರುತ್ತಾ ಇಲ್ವಾ, ಅಥವಾ ವ್ಯಾಪಾರ ಅಭಿವೃದ್ಧಿ ಆಗುತ್ತಾ ಇಲ್ವಾ, ಅಥವಾ ಅಟ್ಲೀಸ್ಟ್ ವರ್ಷ ಪಡ್ತಾ ಇರುವಂಥ ಕಷ್ಟಕ್ಕೆ ಶ್ರಮ ಈ ವರ್ಷ ಅಟ್ಲೀಸ್ಟ್ ದೊರಕುತ್ತಾ ಇಲ್ವಾ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ನನ್ನ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಮಕರ ರಾಶಿಯ ಜನರಿಗೆ ಈ ಒಂದು ವರ್ಷ ಅಂದ್ರೆ ಪರಾಭವ ನಾಮ ಸಂವತ್ಸರದ ಈ ಒಂದು ಯುಗಾದಿ ಹಬ್ಬ ಆದ ನಂತರ ಮಕರ ರಾಶಿಯ ಜನರಿಗೆ ಒಂದು ಸ್ವಲ್ಪ ಮಿಶ್ರ ಫಲಗಳು ದೊರಕ್ತದೆ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಅವರ ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗ್ತದೆ, ಅದೇ ರೀತಿ ಆದಾಯಗಳು ಹೆಚ್ಚಾಗ್ತದೆ. ಆದಾಯ ಹೆಚ್ಚಾದರೂ ಕೂಡ ಖರ್ಚುಗಳಲ್ಲಿ ಮಾತ್ರ ಕಮ್ಮಿ ಆಗೋದಿಲ್ಲ, ಖರ್ಚುಗಳು ಕೂಡ ಅಷ್ಟೇ ಜಾಸ್ತಿ ಇರ್ತದೆ. ಮತ್ತು ಕೆಲವೊಂದು ಒತ್ತಡಗಳಿಂದ ಅನಾರೋಗ್ಯದ ಸಮಸ್ಯೆಗಳು ಕೂಡ ಅವರ ಜೀವನದಲ್ಲಿ ಬರ್ತದೆ. ಆದರೆ ವ್ಯಾಪಾರಸ್ಥರಿಗೆ ಮಾತ್ರ ಬಂಪರ್ ಲಾಟ್ರಿ ಅಂತಾನೆ ಹೇಳಬಹುದು. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ವ್ಯಾಪಾರ ಮಾಡುವಂತ ಜನರಿಗೆ ಅವರ ಒಂದು ವ್ಯವಹಾರ ಅಥವಾ ಅವರ ಒಂದು ಅಂಗಡಿ ಅಥವಾ ಬ್ರಾಂಚ್ಗಳನ್ನ ಒಂದು ಸ್ವಲ್ಪ ವಿಸ್ತಾರ ಮಾಡುವುದಕ್ಕೆ ಅವಕಾಶಗಳು 2026ರಲ್ಲಿ ಮಕರ ರಾಶಿ ಜನರಿಗೆ ಕಂಡು ಬರ್ತದೆ. ಮತ್ತು ಒತ್ತಡ ಜಾಸ್ತಿ ಆಗಿರೋ ಕಾರಣಕ್ಕೋಸ್ಕರ ಅನಾರೋಗ್ಯದ ಸಮಸ್ಯೆ, ರಕ್ತದ ಒತ್ತಡ, BP ಆಗಿರ್ಬೋದು, ಸ್ವಲ್ಪ ಶುಗರ್ ಆಗಿರ್ಬೋದು, ಮತ್ತು ಕೈಕಾಲುಗಳಲ್ಲಿ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಬರ್ತದೆ. ಮತ್ತು ಅವರ ವಿದ್ಯಾರ್ಥಿ ಜೀವನದಲ್ಲಿ ಸ್ಪರ್ಧಾತ್ಮಕ ಯಾವುದೇ ಪರೀಕ್ಷೆಯಲ್ಲಿ ಖಂಡಿತವಾಗ್ಲೂ ಯಶಸ್ಸು ಅನ್ನುವಂಥದ್ದು ಮಕರ ರಾಶಿಯ ಜನರಿಗೆ ಬರ್ತದೆ. ಮತ್ತು ಅವರ ದಾಂಪತ್ಯ ಜೀವನ ಆಗಿರ್ಬೋದು ಅಥವಾ ಕುಟುಂಬ ಜೀವನದಲ್ಲಾಗಿರ್ಬೋದು ನಿಜವಾಗ್ಲೂ ಶಾಂತಿ ನೆಮ್ಮದಿ ಕೊಡುವಂಥ ವರ್ಷ 2026 ಆಗ್ತದೆ ವೀಕ್ಷಕರೇ. ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.